ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಮಸ್ತ ಪ್ರಜಾಧ್ವನಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ತ್ರಯೋದಶಿ. ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇವತ್ತಿನ ವಿಶೇಷ ಅನಂತ ಪದ್ಮನಾಭ ವ್ರತ. ಇವತ್ತಿನ ವಿಷ್ಣು ಪ್ರವರ್ತಮಾನ ಅಂತ ಹೇಳ್ತೀವಿ. ಅನಂತನನ್ನ ಅನಂತಪೂರ್ವಕವಾಗಿ ನಮಗಿಲ್ಲಿ ಬಂದಂತಹ ಕಾಮಧೇನು ಕಲ್ಪವೃಕ್ಷ ಇರುವಂತಹ ಒಂದಷ್ಟು ದಶಧಾನಗಳಲ್ಲಿರುವಂತಹ ಪ್ರಮುಖವಾದಂತಹ ಒಂದು ಭಗವಂತ ನಾರಾಯಣ. ಅನಂತ ಪದ್ಮನಾಭ ವ್ರತನ ಆಚರಣೆ ಮಾಡೋರಿಗೆ ಅವರ ಆಯಸ್ಸು ಆರೋಗ್ಯ ಕೊಡುತ್ತೆ. ದಾಂಪತ್ಯ ಜೀವನದಲ್ಲಿ ವಿರಸ ಇರೋರಿಗೆ ಅವರಿಗೆ ಸುಖಮಯವಾದ ದಾಂಪತ್ಯ ಜೀವನ ಸಿಗುತ್ತೆ. ಜೊತೆಗೆ ಯಾರಿಗೆ ವಿವಾಹಗಳಾಗಿಲ್ಲ ಅವರಿಗೆ ವಿವಾಹಗಳ ಯೋಗವಿದೆ. ವಂಶಾಭಿವೃದ್ಧಿಗಳಿಲ್ಲ ಅವರಿಗೆ ವಂಶಾಭಿವೃದ್ಧಿ ಯೋಗವಿದೆ. ಕುಟುಂಬದ ಒಂದಷ್ಟು ಬಿರುಕುಗಳಿದ್ರೆ ಎಲ್ಲರೂ ಸೇರಿ ಅನಂತ ವ್ರತವನ್ನು ಮಾಡೋದ್ರಿಂದ ಉತ್ತಮ. ಜೊತೆಗೆ ಇವತ್ತಿನ ಸ್ವರ್ಣಯಕ್ಷಿ ನಾಗಯಕ್ಷಿ ಆರಾಧನೆ ವಿಶೇಷವಾದದ್ದು. ಯಾಕೆಂದ್ರೆ ಅನಂತನನ್ನ ಒಂದು ಒತ್ತಿರುವಂಥವರು ವಾಸುಕಿಯರ ಒಂದು ಪ್ರಮುಖವಾದಂತಹ ಒಂದಷ್ಟು ಪೂಜೆಗಳಿಗೆ, ಅನಂತ ವ್ರತ ಮಾಡುವ ಕಂಕಣ ಕಟ್ಟುವವರಿಗೆ, ಅನಂತ ವ್ರತ ಮಾಡುವಂತಹ ಅನಂತ ದಾರದ ಪೂಜೆಯವರಿಗೆ ಅನಂತವಾದಂತಹ ಯೋಗಗಳು ಸಿಗುತ್ತೆ. ಅನಂತ ವ್ರತ ಮಾಡುವಂಥವ್ರು ಎಲ್ಲವರಿಗೂ ಶುಭ ಕಾಲ ಆಗಲಿ, ಅನಂತನ ಆಶೀರ್ವಾದ ಸಿಗಲಿ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಪಾರವಾದ ಯಶಸ್ಸು, ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭ, ಹಣಕಾಸಿನ ವಿಚಾರಗಳ ಸಮಸ್ಯೆಗಳು ಏನಾರ ಇದ್ರೆ ಅದು ಬಗೆಹರಿದು ಶುಭ ಕಾಲವಾಗುವಂಥ ಸೂಚನೆಗಳು ಸಿಗುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ವ್ಯವಹಾರದಲ್ಲಿ ಒಂದಷ್ಟು ಮುಂಚೂಣಿಯಲ್ಲಿರ್ತೀರಿ. ಆದರೆ ಮಕ್ಕಳಲ್ಲಿ ಒಂದಷ್ಟು ಪೆಟ್ಟು ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಉತ್ತಮ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ಅನಂತ ಅಷ್ಟೋತ್ತರ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಲವಾರು ದಿನಗಳಿಂದ ದೈಹಿಕ ಭಾರವಾದಂತಹ ಸಮಸ್ಯೆಗಳು, ನಿಮ್ಮ ದೇಹ ನಿಮಗೆ ಆರಾಗುವಂಥದ್ದು, ಹೇಳ್ಕೊಳ್ದೇ ಇರುವಂಥ ಸಮಸ್ಯೆಗಳು, ಯಾವುದೇ ಒಂದಷ್ಟು ಸಮಸ್ಯೆಗಳಿದ್ರೆ ಅದು ಸಮಸ್ಯೆಗಳಾಗಿದ್ರೆ ಅದು ಬಿಡುಗಡೆ ಆಗುವಂಥ ದಿನಮಾನ. ಜೊತೆಗೆ ನಿರುದ್ಯೋಗಿಗಳಿಗೆ ಸೂಕ್ತ ಸಲಹೆಗಳು ಸಿಕ್ಕಿ ನಿಮ್ಗೆ ಒಳ್ಳೆ ಕೆಲಸಗಳು ಸಿಗುತ್ತೆ. ಜೊತೆಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಜೊತೆಗೆ ವಿದೇಶ ಮೂಲದ ಆದಾಯಗಳು ಬರುವ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಕೈಗಾರಿಕಾ ಉದ್ಯಮಿಗಳು, ಯಾರು ದೊಡ್ಡ ಕೆಲಸಗಳನ್ನ ಬಿಸ್ನೆಸ್ ಮ್ಯಾನ್ಗಳಾಗಿರ್ತೀರಿ ಅವರಿಗೆ ಅತ್ಯಂತ ಅದೃಷ್ಟದಾಯಕ ದಿನಮಾನವಾಗಿರುತ್ತೆ. ಜೊತೆಗೆ ಖಾಸಗಿ ಉದ್ಯೋಗಿಗಳಿಗೆ ಟೆಂಪರವರಿ ಮಾಡ್ತಾ ಇರೋಂಥವರಿಗೆ ಅವ್ರಿಗೊಂದಷ್ಟು ಪರ್ಮನೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉತ್ತಮ ಕೆಲಸಗಳಲ್ಲಿ ನಿಮ್ಮ ಸಹ ಕೈ ಜೋಡಣೆ ಆಗುತ್ತೆ. ಸಮಾಜಮುಖಿ ಕೆಲಸಗಳಲ್ಲಿ ನೀವೊಂದಷ್ಟು ಇನ್ವಾಲ್ವ್ ಆಗುವಂಥದ್ದು. ಜೊತೆಗೆ ವ್ಯಾಸಂಗಕ್ಕೆ ಯಾರು ಎಜುಕೇಶನ್ ಮಾಡ್ತಿರ್ತೀರಿ ಅವ್ರಿಗೆ ವ್ಯಾಸಂಗಗಳಿಗೆ ವಿದೇಶಕ್ಕೆ ಹೋಗುವಂತಹ ಒಂದಷ್ಟು ಶುಭ ಕಾಲಗಳು ಸಹ ಕಂಡು ಬರುತ್ತೆ. ನೀವು ತುಂಬಾ ದಿನದ ಅನ್ಕೊಂಡಿರ್ತೀರಿ, ಅದು ಶುಭ ಕಾಲ ಕಂಡು ಬರುತ್ತೆ. ಇವತ್ತಿನ ದಿನದಲ್ಲಿ ವ್ಯವಹಾರದಲ್ಲಿ ಹೊಸ ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ನವಗ್ರಹಗಳ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯಗಳು, ಜೊತೆಗೆ ನಿಮ್ಮ ಸಾಫಲ್ಯತೆಗಳು, ನಿಮ್ಮ ಸಾಫಲ್ಯತೆ ಅಂದರೆ ನಿಮ್ಮ ಪೋಷಕರು, ನಿಮ್ಮ ಕುಟುಂಬದವರು, ಹಿರಿಯರು ಎಲ್ಲ ಹಾರೈಕೆಗಳಿಂದ ನಿಮಗೆ ಒಂದು ಉದ್ಯೋಗ, ಒಂದಷ್ಟು ಸ್ಟ್ಯಾಂಡ್, ನನ್ನ ಕುಟುಂಬದಲ್ಲಿ ಇವನು ಮೇಲಿದ್ದಾನೆ ಅನ್ನುವಂತಹ ಗಿರಿಮೆ ಒಂದಷ್ಟು ನಿಮಗೆ ಬೆಲೆ ಸಿಗುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಮಧ್ಯ ವಯಸ್ಸಿನಲ್ಲಿರುವಂಥವರಿಗೆ ಒಂದಷ್ಟು
ವಾಹನಗಳಲ್ಲಿ ಅಪಘಾತಗಳಿಗೆ ಈಡಾಗುವ ಸಂಭವಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶಿವಾಲಯ ದರ್ಶನ, ತ್ರಯಂಬಕಂ ಯಜಾಮಹೇಂ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕ್ಯಮೆ ವಂದನಾ ಮೃತ್ಯೋರ್ಭಕ್ಷ್ಯಮಾಮೃತಾತ್. ತ್ರಯಂಬಕೇಶ್ವರ ಆರಾಧನೆ, ಮಂತ್ರ ಪಠಣದಿಂದ ಶುಭ ಕಾಲ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಯೋಜನೆ ಅಂಥ ನಿರೀಕ್ಷಣೆ ಏನೋ ನಿಮ್ಗೆ ಯಶಸ್ಸೇನೋ ಕಂಡು ಬರೋದಿಲ್ಲ. ಮತ್ತೆಗೆ ದಾಂಪತ್ಯದಲ್ಲಿ ಇದ್ದಂತಹ ಒಂದಷ್ಟು ಸಮಸ್ಯೆಗಳು ದೂರವಾಗಿರುತ್ತೆ. ಆದರೆ ಹಣಕಾಸಿನಲ್ಲಿ ಒಂದಷ್ಟು ಹಿನ್ನಡೆ ಆಗಿರ್ತೀರಿ, ಒಂದಿಷ್ಟು ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಕೆಲಸ ವ್ಯವಹಾರಗಳನ್ನು ಮಾಡಿ ಶುಭ ಆಗುತ್ತೆ. ಜೊತೆಗೆ ಸಿಂಹರಾಶಿಯವರಿಗೆ ಕುಟುಂಬ ಅಭಿವೃದ್ಧಿ ಅಂದರೆ ನಿಮಗೆ ವಂಶಾಭಿವೃದ್ಧಿ, ನಿಮಗೆ ಒಂದು ವಿಶೇಷವಾಗಿ ಜನನ ಆಗಂತ ನಿಮ್ಮ ಕುಟುಂಬದ ನಿಮ್ಮ ಕುಟುಂಬದ ಅಭಿವೃದ್ಧಿ ಆಗುವಂತಹ ದಿನಮಾನವಾಗಿರುತ್ತೆ. ಇವತ್ತಿನ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ನೀವು ನಿಮ್ಮ ಮನೆ ದೇವರ ಜೊತೆಗೆ ನವಗ್ರಹಗಳ ಆರಾಧನೆ ಅಥವಾ ಶಿವಾಲಯ ದರ್ಶನದಲ್ಲಿ ಒಂದಷ್ಟು ಬಿಲೋಪತ್ರೆಯನ್ನು ಕೊಟ್ಟು ಬರುವಂಥದ್ರಿಂದ ಶುಭಯುಕ್ತವಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಾನಸಿಕವಾಗಿ ನೆಮ್ಮದಿಯನ್ನು ನೀವು ಕಳ್ಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಏಕೆಂದರೆ ಕೆಲಸ ಕಾರ್ಯಗಳಿಂದ, ಸಣ್ಣ ಸಣ್ಣ ವಿಚಾರಗಳಿಂದ ಒಂದಷ್ಟು ಭುಕ್ತಿಗಳ ಪ್ರಕಾರದಲ್ಲೂ ಸಮಸ್ಯೆಗಳಿದೆ ಕನ್ಯಾ ರಾಶಿಯವರಿಗೆ. ಈಗ ಬರುವಂತಹ ಗ್ರಹಣದಿಂದ ಒಂದಷ್ಟು ಮಟ್ಟದಲ್ಲಿ 100 ಪಟ್ಟಿಗೆ 2 ರೂಪಾಯಿ ಪರವಾಗಿಲ್ಲ ಅನ್ನುವಂಥ ಮಟ್ಟ ಆಗುತ್ತೆ. ಜೊತೆಗೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಸಂಬಂಧಪಟ್ಟಂತಹ ವೃತ್ತಿ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಒತ್ತಡಗಳಿರುತ್ತೆ, ಒಂದಷ್ಟು ಪ್ರೆಷರ್ಗಳಿರುತ್ತೆ. ದೈಹಿಕವಾಗಿ ನೀವು ಅನಾರೋಗ್ಯಕ್ಕೀಡಾಗುವ ಸಂಭವಗಳಿರುತ್ತೆ. ಮುಂಜಾಗ್ರತೆಯಾಗಿರಬೇಕು. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಲಯ ದರ್ಶನ, ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆಮದು ಮತ್ತು ರಫ್ತು ಮಾಡುವವರಿಗೆ, ಜೊತೆಗೆ ವಿದೇಶಿ ಮೂಲದ ವ್ಯವಹಾರ ಮಾಡ್ತಾ ಇರುವಂಥವರಿಗೆ ಮತ್ತೆ ಆದಾಯ ಮೂಲ ಹೆಚ್ಚಾಗುವಂಥದ್ದು, ಜೊತೆಗೆ ಅತ್ಯುತ್ತಮ ಧನ ಲಾಭಗಳು ಸಹ ನೋಡಬಹುದು. ಮಾನಸಿಕವಾಗಿ ನೆಮ್ಮದಿ ಸೂಡ ಇವತ್ತಿನ ದಿನದಲ್ಲಿ ನಿಮಗೆ ಕಂಡುಬರುತ್ತೆ. ಜೊತೆಗೆ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಭೂ ವ್ಯವಹಾರದವರಿಗೆ ಒಂದಷ್ಟು ಆ ಕೆಲಸವನ್ನು ಮುಂದೆ ಹಾಕುವಂಥದ್ದು ಲಾಭದಾಯಕವಾಗಿರುತ್ತೆ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನವಗ್ರಹಗಳ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮತ್ತೆ ನಿರಾಸಕ್ತಿ. ಮಾಡಲೇಬೇಕು ಅಂತ ಹೋಗಿರ್ತೀರಿ, ಅಲ್ಲಿ ಅದನ್ನ ಬಿಟ್ಟು ನಿರಾಳವಾಗಿ ಕೂತಿರೋಂಥದ್ದು ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಪ್ರಮುಖ ವಿಚಾರಗಳನ್ನ ಲೇಜಿ ಮಾಡೋಂಥದ್ದು, ಇಂಪಾರ್ಟೆಂಟ್ ಇರೋ ಕೆಲಸಗಳನ್ನ ಬಿಟ್ಟು ನಾಳೆ ನೋಡೋಣ ಅಂತನ್ನೋಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಮಾನಸಿಕವಾಗಿ ಕಿರಿಕಿರಿ, ಏನಕ್ಕೆ ಇವತ್ತು ಬರಬೇಕಾಗಿತ್ತು, ಇವತ್ತು ನಾನು ಫುಲ್ ರಜಾ ಮಾಡಿದ್ರೆ ಆಗಿತ್ತಲ್ಲಪ್ಪ ಅನ್ನುವಂಥ ಮನಸ್ಥಿತಿ ಇವತ್ತಿಗೆ ನಿಮಗೆ ಹದಗೆಟ್ಟಿರುತ್ತೆ. ಜೊತೆಗೆ ಆರೋಗ್ಯಗಳಲ್ಲಿ ಒಂದಷ್ಟು ಉತ್ತಮ ಕಂಡ್ರು ನಿಮ್ಮಿಂದ ನೀವು ಇವತ್ತು ಕೆಲಸಗಳನ್ನ ಕೈ ಬಿಡ್ತಾ ಇರೋಂಥದ್ದು. ಯಾವುದೇ ವಿಚಾರಕ್ಕೂ ಸ್ನೇಹಿತರ ಹತ್ರ ವಾಗ್ವಾದಕ್ಕೆ ಇಳಿಯದಿರೋದು ಉತ್ತಮ. ವಾಗ್ವಾದಕ್ಕೆ ನೀವೇನಾರ ಹೋದ್ರೆ ಆ ಸ್ನೇಹ ಒಳಗದಿಂದ ದೂರ ಮಾಡ್ಕೊಂತೀರಾ. ವೃಶ್ಚಿಕ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಒಳಿತಲ್ಲ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವಾಲಯ ದರ್ಶನ ಅಥವಾ ಪಂಚಮುಖಿ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಅನಿರೀಕ್ಷಿತವಾಗಿ ನಿಮಗೆ ಅವಮಾನ. ನೀವು ಅಲ್ಲಿಗೆ ಹೋಗ್ದೇನೆ ಇದ್ರೆ ನೀವು ನೆಮ್ಮದಿಲೇ ಇರ್ತೀರಿ. ನೀವೇ ಹೋಗಿ ಸುಮ್ಮನೆ ಕೈಯಿಂದ ಹೋಗಿ ಗೌರವ ಹಾಳು ಮಾಡ್ಕೊಳ್ಳೋಂಥದ್ದು. ಜೊತೆಗೆ ನಿಮಗೆ ಗೌರವ ಆಗಿರೋ ಹಾಳಾಗಿರೋ ಜಾಗದಲ್ಲಿ ನೀವೇ ಯಥೇಚ್ಛವಾಗಿ ಮಾತಾಡೋಂಥದ್ದು, ಇನ್ನೂ ಗೌರವ ಹಾಳು ಮಾಡ್ಕೊಳ್ಳೋಂಥದ್ದು. ಮಾತು ಹಿಡಿತದಲ್ಲಿ ಇರೋದಿಲ್ಲ. ಜೊತೆಗೆ ವಾತಾವರಣ, ಕುಟುಂಬದ ವಾತಾವರಣಗಳು ಒಂದಷ್ಟು ನೆಮ್ಮದಿಯಾಗಿದ್ರೆ ನಿಮ್ಮಿಂದ ಹದಗೆಡುವಂಥ ಸಂದರ್ಭಗಳಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಮುಂಜಾಗ್ರತೆ ಇರಬೇಕು. ಯಾಕೆಂದ್ರೆ ನೀವು ಹಾಕಿರೋದಕ್ಕಿಂತ ನೀವು ಕೂಡಿಟ್ಟ ಹಣ ಖಾಲಿ ಆಗುವಂತಹ ಇವತ್ತಿನ ದಿನಮಾನವಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಆರೋಗ್ಯ ವೃದ್ಧರಲ್ಲಿ ಒಂದಷ್ಟು ಪರವಾಗಿಲ್ಲಪ್ಪ, ಇವತ್ತು ಚೆನ್ನಾಗಿದ್ದೀನಿ ಅನ್ನುವಂಥ ಶುಭಮಾನವಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚಾಗುವಂಥದ್ದು. ನೀವು ಬರ್ದಿರೋ ಕೆಲಸನೇ ಮಾಡೋಕ್ಕಾಗಲ್ಲಪ್ಪ ಅಂತ ನಿನಗೋಸ್ಕರ ಗೌರವ ಆಗಿರೋಂಥದ್ದು. ಜೊತೆಗೆ ಸ್ವಂತ ವ್ಯಾಪಾರ ಮಾಡೋವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಂಪಾದನೆಗಳಾಗುವಂಥದ್ದು. ಮತ್ತೆ ಯಾವುದೇ ಸಮಸ್ಯೆಗಳಿದ್ರು ನಿಮ್ಮ ಮುಖೇನ ಅದು ಪರಿಹಾರ ಆಗುವಂಥದ್ದು. ತಕ್ಕ ಮಟ್ಟಿಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೀನು ಬಂದ್ರೆ ಇವ್ರು ಬಂದ್ರೆ ತುಂಬಾ ಉತ್ತಮ ಆಗಿರ್ತಪ್ಪ, ಇವ್ರು ಬಂದ್ರೆ ತುಂಬಾ ಕೆಲಸಗಳಾಗುತ್ತಪ್ಪ ಅನ್ನುವಂತಹ ಗೌರವವಾದಂಥ ದಿನಮಾನವಾಗಿರುತ್ತೆ.
ಹೊಸ ಕೆಲಸಗಳಿಗೆ ವಿಶೇಷವಾದ ದಿನ. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗಂ ಗಣಪತಿಯೇ ನಮಃ, ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅನೇಕ ನಿಮ್ಮ ತೊಂದರೆಗಳು, ತಾಪತ್ರೆಗಳು ಎಲ್ಲ ನಿವಾರಣೆಯಾಗಿ ವಿಶೇಷವಾದಂತಹ ನಿಮ್ಮ ಫ್ರೀ ಆಗಿರ್ತೀರಿ. ಇವತ್ತೇನಿಲ್ಲಪ್ಪ ಇವತ್ತಿನ ಮುಂದಕ್ಕೆ ಅನ್ನುವಂತಹ ದಿನಮಾನ. ಜೊತೆಗೆ ಸಿನಿಮಾ ರಂಗ, ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ, ಉದ್ಯೋಗಿಗಳಿಗೆ ಅಂದ್ರೆ ಹೊಸದಾಗಿ ಸಿನಿಮಾ ರಂಗಕ್ಕೆ ಹೋಗ್ಬೇಕು, ಮಾಧ್ಯಮ ಲೋಕಕ್ಕೆ ಹೋಗ್ಬೇಕು ಅನ್ನೋಂಥವರಿಗೆ, ಪತ್ರಕರ್ತರಿಗೆ, ಲೇಖನಕಾರರಿಗೆ ಗೌರವಗಳು ಜಾಸ್ತಿ ಆಗುವಂಥದ್ದು. ಛಾಯಾಗ್ರಾಹಕರಿಗೆ, ಕಲಾವಿದರಿಗೆ ಇವತ್ತಿನ ಮಾನ ಶುಭಮಾನವಾಗಿರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಇವತ್ತು ಸದೃಢವಾಗಿರುವಂತಹ ಶುಭ ಕಾಲ ಕುಂಭರಾಶಿಯವರಿಗೆ. ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಮುಖ್ಯ ಪ್ರಾಣರ ಆರಾಧನೆ ಅಂದ್ರೆ ಕೇಸರಿಯನ್ನ ತಗೊಂಡೋಗಿ ದೇವಸ್ಥಾನಗಳಿಗೆ ಕೊಡುವಂಥದ್ದು, ಹನುಮಾನ್ ಚಾಲಿಸ ಪಠಣೆ ಮಾಡೋದು ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತ್ಯುತ್ತಮ ಅಭಿವೃದ್ಧಿ, ಜೊತೆಗೆ ಬಂಧು ಮಿತ್ರರಿದ್ದಂತಹ ಭಿನ್ನಾಭಿಪ್ರಾಯಗಳು ಎಲ್ಲ ದೂರವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ. ಜೊತೆಗೆ ಕೃಷಿಕರಿಗೆ ಉತ್ತಮವಾದಂತಹ ಮಾರಾಟ ಮತ್ತೆ ಯಂತ್ರೋಪಕರಣ ಮಾಡುವಂಥವರಿಗೆ, ಅದನ್ನು ತಯಾರು ಮಾಡುವಂಥವರಿಗೆ ಹೆಚ್ಚಿನ ಲಾಭ. ಜೊತೆಗೆ ಮಧ್ಯವರ್ತಿಗಳಿಗೆ ಒಂದಷ್ಟು ಪೆಟ್ಟು ಬೀಳುತ್ತೆ, ಅಂದ್ರೆ ಕೈ ಬದಲಾವಣೆ ಮಾಡುವಂಥವರಿಗೆ ಒಂದಷ್ಟು ಪೆಟ್ಟು ಬೀಳುವಂತಹ ಇವತ್ತಿನ ಕಾಲ. ಹಾಗಾಗಿ ನೀವು ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ಜೊತೆಗೆ ವಿಘ್ನ ವಿನಾಶಕ ಅಂತ ಹೇಳ್ತೀವಿ, ಬಲಮುರಿ ಗಣಪತಿ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.